ವಿದ್ಯಾರ್ಥಿಗಳೇ, ರೇಷಿಯೋ ಅನಾಲಿಸಿಸ್ನ ಮಂಗಳೂರು ಯೂನಿವರ್ಸಿಟಿಯ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರುತ್ತೆ ಇನ್ನೊಂದು ಸೆಷನಿಗೆ ನಿಮಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಯೂನಿವರ್ಸಿಟಿಯ 2016ರಲ್ಲಿ ಬಂದಂತಹ ಒಂದು ಕ್ವೆಶ್ಚನ್ ಪೇಪರ್ನ ಪ್ರಾಬ್ಲಮನ್ನು ನೋಡುವ. Following are the profit and loss account and balance sheet of Sunrise Limited for the year ending 31st March 2016. ಹಾಗೆ ಈ ಪ್ರಾಬ್ಲಮ್ ನಿಮಗೆ ಮೊದಲು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಮತ್ತು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಮೊದಲು ಈಗ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಉಂಟು. ಓಪನಿಂಗ್ ಸ್ಟಾಕ್, ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್, ಪರ್ಚೇಸಸ್, ಗ್ರಾಸ್ ಪ್ರಾಫಿಟ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್. ಗ್ರಾಸ್ ಪ್ರಾಫಿಟ್ is carried down here. Non-operating income, interest and profit on sale of shares. Operating expenses, selling and distribution and administration. Non-operating expenses, loss or sale of assets. ನೆಟ್ ಪ್ರಾಫಿಟ್. ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುವ. ಫಸ್ಟ್ ಪಾರ್ಟ್ ಈಸ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಪಾರ್ಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಮಗೆ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಅವರೇ ಹೆಡ್ಡಿಂಗ್ ಹಾಕಿ ಎರಡು ಸಪರೇಟ್ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಪ್ರಾಬ್ಲಮಲ್ಲಿ ಅವರು ಹೀಗೆ ಹೆಡ್ಡಿಂಗ್ ಹಾಕಿ ಕೊಡೋದಿಲ್ಲ. ಟು ಸೆಲ್ಲಿಂಗ್, ಟು ಅಡ್ಮಿನಿಸ್ಟ್ರೇಷನ್ ಅಂತ ಕೊಡ್ತಾರೆ. ನಾನ್ ಆಪರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಬದಲಿಗೆ ಅವರು ಟು ಲಾಸ್ ಆನ್ ಸೇಲ್ ಆಫ್ ಎಸೆಟ್ಸ್. ವಿ ಶುಡ್ ನೋ ವೆರಿ ಕ್ಲಿಯರ್ಲಿ. ನಮಗೆ ಕಾಸ್ಟ್ ಶೀಟ್ನ ಒಂದು ಕಾನ್ಸೆಪ್ಟ್ನ ಆಧಾರದಲ್ಲಿ ಹೇಳುವುದಿದ್ರೂ ಕೂಡ ಎಲ್ಲಿ ಫ್ಯಾಕ್ಟರಿ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ತನಕದ್ದು ಮಾತ್ರ ನಾವು ಆಪರೇಟಿಂಗ್ ಕನ್ಸಿಡರ್ ಮಾಡ್ತೇವೆ, ಉಳಿದದ್ದನ್ನು ಕನ್ಸಿಡರ್ ಮಾಡಿದ್ರೆ. ಸೊ ಲಾಸ್ ಆನ್ ಸೇಲ್ ಆಫ್ ಎಸೆಟ್ ಈ ಹೆಡ್ಡಿಂಗ್ ಕೊಡದಿದ್ರೂ ಕೂಡ ನಮ್ಗೆ ಗೊತ್ತಿರಬೇಕು ಅದು ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲ. ನೆಕ್ಸ್ಟ್ ಇಲ್ಲಿ ಬರುವಾಗ ನಾನ್ ಆಪರೇಟಿಂಗ್ ಇನ್ಕಮ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. ಎಸ್, ದೀಸ್ ಆರ್ ಆಲ್ಸೋ ನಾನ್ ಆಪರೇಟಿಂಗ್ ಇನ್ಕಮ್. ಎಸ್, ನಾವೀಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಹೇಗೆ ಉಂಟು ಅಂತ ನೋಡುವ. ಬ್ಯಾಲೆನ್ಸ್ ಶೀಟ್ ಆಸ್ ಆಟ್ 31st March 2016. Assets side land and building, machinery, stock, debtors, cash. Liability side share capital, reserves, current liabilities, profit and loss account. So profit and loss account ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟು ನಮ್ಮ ಹತ್ರ ಏನು ಲೆಕ್ಕ ಹಾಕಲಿಕ್ಕೆ ಹೇಳಿದರೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಕರೆಂಟ್ ರೇಷಿಯೋ and acidity test ratio. Acidity test ratio is nothing but liquid ratio. Gross profit ratio, gross profit divided by net sales into 100. Gross profit readily available in the profit and loss account 3,40,000. Net sales readily available 8,50,000 into 100. It is 40%. Next, net profit. Net profit after tax divided by sales into 100. ನಮಗೆ ಕೊಟ್ಟಂಥ ಮಾಹಿತಿಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿದರೆ ಅಲ್ಲಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ, ಕೊಟ್ಟದ್ದನ್ನೇ ನಾವು ತಗೊಳ್ಬೇಕು. ಆನ್ ದ ಬೇಸ್ ಆಫ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ಗಿವನ್ ವಿ ಸಾಲ್ವ್ ದ ಪ್ರಾಬ್ಲಮ್. ಎಸ್, ಇಟ್ ಈಸ್ 1,50,000. ನೆಟ್ ಸೇಲ್ಸ್ 8,50,000 into 100. ಇಟ್ ಈಸ್ 17.65%. ನೆಕ್ಸ್ಟ್ ಒನ್, ಆಪರೇಟಿಂಗ್ ರೇಷಿಯೋ. ದ ಫಾರ್ಮುಲಾ ಇಸ್ cost of goods sold plus operating expenses divided by net sales. ನಾವು ಪ್ರೀವಿಯಸ್ ಸೆಷನಲ್ಲಿ ಕೆಲವು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ನೋಡಿದ್ದೇವೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನು ಎರಡು ರೀತಿ ಲೆಕ್ಕ ಹಾಕಲಿಕ್ಕಾಗ್ತದೆ. ಒನ್ ಈಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್, ಅಥವಾ ಡೆಬಿಟ್ ಸೈಡ್ನ ಎಲ್ಲ ಐಟಮ್ಗಳನ್ನು ಎಕ್ಸೆಪ್ಟ್ ಗ್ರಾಸ್ ಪ್ರಾಫಿಟ್ ಆ್ಯಡ್ ಮಾಡುವಂಥದ್ದು. ಆ ನಂತರ ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿರುವಂಥ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಿದರೆ ವಿ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಈ ಪ್ರಾಬ್ಲಮಲ್ಲಿ ನೇರವಾಗಿ ಅವರೇ ಕೊಟ್ಟಿದ್ದಾರೆ. ಆ ಎರಡು ಐಟಮ್ಗಳನ್ನು ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅದನ್ನು ಕನ್ಸಿಡರ್ ಮಾಡಿ ಸರಿ. ನೆಟ್ ಸೇಲ್ಸ್ ರೆಡಿಲಿ ಅವೈಲೇಬಲ್. ಎಸ್, ಈಗ ನಾವು ಅದನ್ನು ನೋಡುವ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, add incidental charges, less closing stock. So it comes to
5,10,000. ಇನ್ನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು ಅಂತ ಹೇಳಿದ್ರೆ ಅಲ್ಲಿ ನೇರವಾಗಿ ಕೊಟ್ಟಿದ್ದಾರೆ ಎರಡನ್ನು, ಅದು ಎರಡನ್ನು ಕೂಡ ಆ್ಯಡ್ ಮಾಡ್ತೇವೆ ನಾವು. ಸೊ ನಾವಿಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಲೆಕ್ಕ ಹಾಕಿದೆವು. ಎರಡು ಐಟಮ್ಗಳನ್ನು ನಮಗೆ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಯಾವುದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಅಂಡರಲ್ಲೇ ಕೊಟ್ಟಿದ್ದಾರೆ. 45,000 ಆ್ಯಂಡ್ 1,50,000 ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ತಿಳ್ಕೊಂಡು ಅದೆರಡನ್ನು ಕನ್ಸಿಡರ್ ಮಾಡ್ತೇವೆ. ಟೋಟಲ್ ಸೇಲ್ಸನ್ನು ಲೆಕ್ಕ ಹಾಕ್ತೇವೆ. ಇಟ್ ಕಮ್ಸ್ ಟು 7,05,000 ಡಿವೈಡೆಡ್ ಬೈ 8,50,000. ದ ಆನ್ಸರ್ ಈಸ್ 8.29:1. ಒಂದು ವೇಳೆ ಇದನ್ನು ಇಂಟು 100 ಮಾಡಿ ಪರ್ಸೆಂಟೇಜ್ ಮಾಡಿದರೆ 82.94%. ಎಸ್, ದಿಸ್ ಈಸ್ ಆಪರೇಟಿಂಗ್ ರೇಷಿಯೋ. ನೌ ದ ನೆಕ್ಸ್ಟ್ ಟು, ದಟ್ ಈಸ್ ಕರೆಂಟ್ ರೇಷಿಯೋ ಮತ್ತು ಆಸಿಡ್ ಟೆಸ್ಟ್ ರೇಷಿಯೋ. ಕರೆಂಟ್ ರೇಷಿಯೋ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಂಥ ಸ್ಟಾಕ್, ಡೆಟರ್ಸ್, ಕ್ಯಾಶ್, ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ನೇರವಾಗಿ. ಸೊ ಅದನ್ನು ಟೋಟಲ್ ಮಾಡ್ತೇವೆ, 3 ಐಟಮನ್ನು ಟೋಟಲ್ ಮಾಡ್ತೇವೆ. ಎಸ್, ಇಟ್ ಕಮ್ಸ್ ಟು 2,50,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ 1,50,000. ದ ಆನ್ಸರ್ ಈಸ್ 1.92:1. Now the acid test ratio. Acid test ratio is nothing but liquid ratio. Liquid assets divided by liquid liabilities. ಇಲ್ಲಿ ಸ್ಟಾಕ್ ಅನ್ನು ಅಥವಾ ಇನ್ವೆಂಟ್ರಿಯನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಉಳಿದ ಕರೆಂಟ್ ಅಸೆಟ್ಸ್ಗಳೆಲ್ಲವನ್ನು ಕೂಡ ಎಕ್ಸೆಪ್ಟಿಂಗ್ ದಟ್ ಆಫ್ ಸ್ಟಾಕ್ ಆ್ಯಂಡ್ ಇಫ್ ಎಟ್ ಆಲ್ ಇಫ್ ಇಟ್ ಈಸ್ ಗಿವನ್ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಡೆಟರ್ಸ್ ಪ್ಲಸ್ ಕ್ಯಾಶ್ ಮಾತ್ರ ಕನ್ಸಿಡರ್ ಮಾಡ್ತೇವೆ. ಇನ್ನು ಲಿಕ್ವಿಡ್ ಲಯಬಿಲಿಟೀಸಲ್ಲಿ ಡೀಟೇಲ್ಸನ್ನು ಒಂದು ವೇಳೆ ಕೊಟ್ಟಿದ್ರೆ ಆಗ ಕರೆಂಟ್ ಅಸೆಟ್ಸ್ನ ಡೀಟೇಲ್ಸಲ್ಲಿ ಓವರ್ ಡ್ರಾಫ್ಟ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಅಂಥ ಎಲ್ಲ ಡೀಟೇಲ್ಸನ್ನು ಕೊಡಲಿಲ್ಲ. ಮಾಹಿತಿ ಕೊಟ್ಟ ಆಧಾರದಲ್ಲಿ ನಾವು ಹೇಳೋದಿದ್ರೆ ಇಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಮತ್ತು ಲಿಕ್ವಿಡ್ ಲಯಬಿಲಿಟೀಸ್ ಒನ್ ಆ್ಯಂಡ್ ದ ಸೇಮ್. ಅದರಲ್ಲಿ ಓವರ್ ಡ್ರಾಫ್ಟನ್ನು ಮೈನಸ್ ಮಾಡಲಿಕ್ಕೆ ನಮಗೆ ಡೀಟೇಲ್ಸನ್ನು ಕೊಡಲಿಲ್ಲ ಅವರು. ಎಸ್, ಡೆಟರ್ಸ್ ಆ್ಯಡ್ ಕ್ಯಾಶ್ ಎರಡನ್ನು ಟೋಟಲ್ ಮಾಡ್ತೇವೆ. ಅಲ್ಟಿಮೇಟ್ ಆನ್ಸರ್ ಈಸ್ 1,01,000 ಡಿವೈಡೆಡ್ ಬೈ 1,30,000. 0.78:1. ಎಸ್ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನಮ್ಮ ಹತ್ರ ಕೆಲವು ರೇಷೋಗಳನ್ನು ಲೆಕ್ಕ ಹಾಕಿ ಕೇಳಿದ್ದಾರೆ. ನಾವೆಲ್ಲ ರೇಷೋಗಳನ್ನು ಲೆಕ್ಕ ಹಾಕಿದೆವು. ಮುಂದೆ ರೇಷೋ ಅನಾಲಿಸಿಸ್ನ ಇನ್ನೊಂದು ಸೆಷನಲ್ಲಿ ನಾವು ಅದನ್ನು ಇನ್ನೊಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.